ಹಾಸನದಲ್ಲಿ ಕಾಲೇಜು ಯುವಕರ ಮೇಲೆ ಹಲ್ಲೆಯಾಗಿದೆ. ಬಸ್ನೊಳಗೆ ನುಗ್ಗಿ ಹಲ್ಲೆ ಮಾಡಿದೆ ಯುವಕರ ಗುಂಪು. ಇದು ಹುಡುಗಿಯ ವಿಚಾರಕ್ಕೆ ನಡೆದಂತಹ ಹಲ್ಲೆ. ಸಿನಿಮಾ ಸ್ಟೈಲ್ನಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ. ಹಾಸನದಲ್ಲಿ ಕಾಲೇಜು ಯುವಕರ ಮೇಲೆ ಹಲ್ಲೆಯನ್ನ ಮಾಡಿದ್ದು ಬಸ್ನೊಳಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ. ಹುಡುಗಿಯ ವಿಚಾರಕ್ಕೆ ಸಿನಿಮಾ ಸ್ಟೈಲಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ಬಸ್ನೊಳಗೆ ನುಗ್ಗಿ ಹಲ್ಲೆಯನ್ನ ಮಾಡಿದ್ದಾರೆ. ಅರಕಲಗೂಡು ತಾಲೂಕಿನ ಸಂತೆಮರೂರು ಬಳಿ ಈ ಘಟನೆ ನಡೆದಿದೆ. ಜೋಡಿಗುಬ್ಬಿ ಕಾಲೇಜು ಹುಡುಗರ ಮೇಲೆ ಯುವಕರು ಹಲ್ಲೆಯನ್ನ ಮಾಡಿದ್ದಾರೆ. ಜೋಡಿಗುಬ್ಬಿಯಿಂದ ಅಜ್ಜೂರು ಕಡೆಗೆ ತೆರಳ್ತಾ ಇದ್ರು ವಿದ್ಯಾರ್ಥಿಗಳು. ಸಂತೆಮರೂರಿನಲ್ಲಿ ಕಾದು ನಿಂತಿದ್ರು ಸ್ಥಳೀಯ ಯುವಕರು. ವಿದ್ಯಾರ್ಥಿಗಳ ಶರ್ಟ್ ಬಿಚ್ಚಿಸಿ ಹಲ್ಲೆ ಮಾಡಿದ್ದಾರೆ ಪುಂಡರು. ಕೆಟ್ಟ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಯಾಕೆ ಈ ಒಂದು ಹಲ್ಲೆಯನ್ನ ಮಾಡಿದ್ದಾರೆ? ಏನಾದ್ರು ಹುಡುಗಿಯ ವಿಚಾರದಲ್ಲಿ ಏನಾದ್ರು ತಪ್ಪಾಗಿ ವಿದ್ಯಾರ್ಥಿಗಳು ನಡ್ಕೊಂಡಿದ್ರಾ, ಹೇಗೆ? ಹೌದು, ಖಂಡಿತವಾಗಿ ಈ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಯುವಕರ ನಡುವೆ ಏನು ಮಾರಾಮಾರಿ ನಡೆದಿದೆ, ಈ ವಿಚಾರವಾಗಿ ಹುಡುಗಿ ವಿಚಾರ ಪ್ರಸ್ತಾಪ ಆದ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಮಾಹಿತಿಯನ್ನ ಈಗ ಅಲ್ಲಿಯ ಸ್ಥಳೀಯರು ಕೊಟ್ಟಿರ್ತಕ್ಕಂಥದ್ದು. ಕಾಲೇಜು ಯುವಕರು ಏನು ಜೋಡಿಗುಬ್ಬಿಯಿಂದ ಅಜ್ಜೂರು ಕಡೆಗೆ ಹೋಗ್ತಿರ್ತಾರೆ. ಆ ನಡುವೆ ಸಂತೆಮರೂರು ಎಂಬಂತ ಗ್ರಾಮದಲ್ಲಿ ಅವರನ್ನ ಅಡ್ಡಗಟ್ಟಿ ಬಸ್ಸನ್ನ ಅಡ್ಡಗಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪುಂಡರು ಮುಂದಾಗ್ತಾರೆ. ಈಗ ಅಲ್ಲಿದ್ದಂತಹ ಸಾರ್ವಜನಿಕರು ಕೂಡ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆದ್ರೆ ಅವ್ರನ್ನ ಮಾತನ್ನು ಕೂಡ ಕೇಳದಂತಹ ಪುಂಡರು ಅವರನ್ನ ಕಾಲೇಜು ಯುವಕರನ್ನ ಕೆಳಗಡೆ ಇಳಿಸ್ಕೊಂಡು ಅವರನ್ನ ಹಲ್ಲೆ ಮಾಡುವಂತ ಯತ್ನ ಮಾಡಿದ್ದಾರೆ. ಈಗ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಈ ರೀತಿಯಾದ ಘಟನೆಗಳು ನಡೀಬಾರ್ದು ಎಂಬಂತ ಎಷ್ಟೇ ಅಡ್ಡಗಟ್ಟಿದ್ರು ಕೂಡ ಅಥವಾ ಸಾರ್ವಜನಿಕರು ಕೂಡ ಅವರು ಲೆಕ್ಕ ಹಾಕ್ತಾನೆ ಅವ್ರು ಈ ರೀತಿಯಾದ ಘಟನೆಗೆ ಪಾಲ್ಗೊಂಡಿರ್ತಕ್ಕಂಥದ್ದು. ನವಿತಾ, ಯಾವ ಕಾಲೇಜಿನ ವಿದ್ಯಾರ್ಥಿಗಳು ಇವರು? ಜೊತೆಗೆ ಈಗ ಯುವಕರು ಈ ರೀತಿಯಾಗಿ ಹಲ್ಲೆಯನ್ನ ಮಾಡ್ತಾ ಇದ್ದಂತ ಸಮಯದಲ್ಲಿ ಯಾರು ಅವರನ್ನ ಬಿಡಿಸುವಂತಹ ಪ್ರಯತ್ನ ಮಾಡ್ಲಿಲ್ವಾ? ಏನ್ ಕಾರಣ? ಅಂದ್ರೆ ಹುಡುಗಿಯ ವಿಚಾರ ಅಂತ ಹೇಳಿದ್ರೆ ಏನಾದ್ರೂ ತಮಾಷೆಯನ್ನ ಮಾಡ್ತಾ ಇದ್ರೆ ಈ ಕಾಲೇಜು ವಿದ್ಯಾರ್ಥಿಗಳು, ಅಥವಾ ಬೇರೆ ಏನಾದ್ರು ಮಾತಾಡಿದ್ರ ಅಥವಾ ಬೇರೆ ರೀತಿಯಲ್ಲಿ ವರ್ತನೆ ಮಾಡಿದ್ರ? ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಸಿಗ್ತಾ ಇದೆಯಾ? ಒಂದೇ ಕಾಲೇಜಿನ ಯುವಕರು ಅಂತ ಹೇಳಲಾಗ್ತಿಲ್ಲ ನವಿತಾ. ಆದ್ರೆ 2-3 ಕಾಲೇಜು ವಿದ್ಯಾರ್ಥಿಗಳು ಅಂದ್ರೆ ಸುಮಾರು 5-6 ವಿದ್ಯಾರ್ಥಿಗಳ ಮೇಲೆ ಇವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಒಂದು ಗ್ರಾಮ ಮತ್ತು ಅಕ್ಕಪಕ್ಕದ ಗ್ರಾಮದ ಯುವಕರ ಮೇಲೆ ಇವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವ ಹುಡುಗಿಯ ವಿಚಾರಕ್ಕೆ ಗಲಾಟೆ ಆಗಿದೆ ಎಂಬಂಥದ್ದು ಪೊಲೀಸರ ತನಿಖೆ ನಂತರದಲ್ಲಿ ನಮ್ಗೆ ಗೊತ್ತಾಗ್ಬೇಕಾಗುತ್ತೆ. ಆದ್ರೆ ಈ ಗಲಾಟೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಯಾವ ಕಾರಣ ಅಂತ ನೋಡೋದಾದ್ರೆ ಇದು ಹುಡುಗಿ ವಿಚಾರಕ್ಕೋಸ್ಕರ ಗಲಾಟೆ ನಡೆದಿದೆ ಎಂಬಂತ ಮಾಹಿತಿಯನ್ನ ಸ್ಥಳೀಯರು ಈಗ ಹಂಚ್ಕೊಳ್ತಿರ್ತಕ್ಕಂಥದ್ದು. ನವಿತಾ, ಅಂದ್ರೆ ಈಗ ಬಸ್ ಹೋಗ್ತಾ ಇರೋ ಸಂದರ್ಭದಲ್ಲಿ ಇವರು ಕಾದು ನಿಂತು ಅಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ಹಲ್ಲೆಯನ್ನ ಮಾಡಿದ್ದಾರೆ. ಕಾದೇ ಕೂತಿದ್ರು ಇವರು, ಇಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋದನ್ನೆಲ್ಲ ಕೂಡ ತಿಳ್ಕೊಂಡಿದ್ರು ಅಂತ ಹೇಳಿ. ಇದರ ಬಗ್ಗೆ ಈಗ ಕಂಪ್ಲೇಂಟ್ ಆದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಾ ಈ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಆದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೂರುದಾರರನ್ನ ಕೂಡ ನಾವು ಮಾತಾಡಿಸಲಿಕ್ಕೆ ಪ್ರಯತ್ನ ಪಟ್ಟಾಗ ಕಾಲೇಜು ವಿದ್ಯಾರ್ಥಿಗಳಾಗಿರೋದ್ರಿಂದ ಇನ್ನು ಮುಂದಿನ ಭವಿಷ್ಯ ಇರೋದ್ರಿಂದ ನಾವು ಯಾರು ಕೂಡ ನ್ಯೂಸ್ ಜೊತೆ ಮಾತಾಡಿಲ್ಲ ಎಂಬಂತಹ ವಿಚಾರವನ್ನು ಅವ್ರು ಹಂಚ್ಕೊಂಡ್ರು. ಆದ್ರೆ ಪೊಲೀಸರು ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಇವ್ರ ಮೇಲೆ ಏನ್ ಹಲ್ಲೆ ಮಾಡಿದಾರೆ ಅವ್ರು ಯಾರು ಕೂಡ ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ಆದ್ರೆ ಕಾಲೇಜಿಗೆ ಹೋಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಇವರು ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಅವರು ರೋಡ್ ರೋಮಿಯೋಗಳ ತರ ಬಸ್ಸನ್ನ ಅಡ್ಡಗಟ್ಟಿ ಸಂತೆಮರೂರಿಗೆ ಬಂದು ಅವ್ರಿಗೆ ಯಾವ ಗ್ರಾಮಕ್ಕೆ ಹೋಗ್ಬೇಕಾಗಿತ್ತು ವಿದ್ಯಾರ್ಥಿಗಳು ಅವರನ್ನ ಬಸ್ನಿಂದ ಕೆಳಗಡೆ ಇಳಿಸ್ಕೊಂಡು ಹಲ್ಲೆಯನ್ನ ಮಾಡಿರೋದ್ರಿಂದ ಇವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಎಂಬಂತ ಆಗ್ರಹವನ್ನ ಸಾರ್ವಜನಿಕರು ಕೂಡ ಮಾಡ್ತಿದ್ದಾರೆ. ಮುಂದೆ ಈ ರೀತಿಯಾದ ಘಟನೆಗಳು ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಎಂಬಂತಹ ಅನಿಸಿಕೆಯನ್ನ ಅಲ್ಲಿನ ಸಾರ್ವಜನಿಕರು ಹೇಳ್ತಿರ್ತಕ್ಕಂಥದ್ದು. ನವಿತಾ, ಅಲ್ಲಿ ಬಸ್ಸಲ್ಲಿ ಸಾಕಷ್ಟು ಜನ ಇದ್ರು, ಇವರು ಹೊಡೆಯುವಂತ ಸಂದರ್ಭದಲ್ಲಿ ಯಾರು ತಡೆಯೋ ಪ್ರಯತ್ನ ಕೂಡ ಮಾಡ್ಲಿಲ್ವಾ ಅಲ್ಲಿ ಅಂತ ಹೇಳಿ? ನವಿತಾ, ಅಲ್ಲ ಅವರ ಆರ್ಭಟವನ್ನ ನಾವು ಗಮನಿಸಿದ್ರೆ ಅವರೆಲ್ಲರೂ ಕೂಡ ಪೋಲಿ ಪುಂಡರ ರೀತಿಯಲ್ಲಿ ಇದ್ದಾರೆ. ಅವರ ಬಸ್ಸಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಅವ್ರನ್ನ ತಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರು ಯಾರು ಕೂಡ ಅವ್ರಿಗೆ ಮಾತಿಗೆ ಕಿವಿಗೊಟ್ಟಿಲ್ಲ. ಮತ್ತು ಅವರ ಭಾವಗಳನ್ನ ನೋಡಿದ್ರು ಕೂಡ ಈ ರೀತಿಯಾದ ವರ್ತನೆಯನ್ನ ನಾವು ಗಮನಿಸಬಹುದು. ಅವರೆಲ್ಲರೂ ಕೂಡ ಯಾರ ಮಾತನ್ನು ಕೇಳದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಅವ್ರಿಗೆ ಬಂದಿರ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಬೇಕು, ಅವರ ಮೇಲೆ ಸೇಡನ್ನು ತೀರಿಸ್ಕೊಳ್ಬೇಕು ಎಂಬ ರೀತಿಯಲ್ಲಿ ಅವರು ಬಂದಿದ್ದಾರೆ. ಆದ್ರೆ ಅದೃಷ್ಟವಶಾತ್ ಅಂತ ಹೇಳಿದ್ರೆ ಯಾವುದೇ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಬಂದಿಲ್ಲ, ಬರೀ ಕೈನಲ್ಲೇ ಗುದ್ದಾಟವನ್ನ ಮಾಡಿದ್ದಾರೆ. ಎಷ್ಟು ಜನ ಇದ್ರು ಅಲ್ಲಿ ಅಂತ ಹೇಳಿ? ಆ ಗುಂಪಲ್ಲಿ ಎಷ್ಟು ಜನ ಇದ್ರು? ಸುಮಾರು 7ರಿಂದ 8 ಜನ ಪೊಲೀಸ್ ಪುಂಡರು ಬಸ್ಸಿಗೆ ಹತ್ತಿ ಅವರನ್ನ ಅಡ್ಡಗಟ್ಟಿ ವಿದ್ಯಾರ್ಥಿಗಳನ್ನ ಈಗ ಕೆಳಗಿಳಿಸ್ಕೊಂಡು ಹಲ್ಲೆ ಮಾಡಿರ್ತಕ್ಕಂಥದ್ದು. ನವಿತಾ,
ಓಕೆ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ.